ನಮಸ್ಕಾರ ಗುರು ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೊಲಿಟಿಕಲ್ ಡಿಮನ್. ಇವತ್ತು ನಾನು ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಅನನ್ಯ ಭಟ್ ಅವರ ತಾಯಿ, ಏನು ಬಹುತೇಕ ನೀವು ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಬೋದು ಅವರ ಒಂದು ಸ್ಟೋರಿನ. ಇದು ಯಾವ ನಮ್ಮ TV9 ಆಗಲಿ, BTV ಆಗಲಿ, ಪಬ್ಲಿಕ್ TV ಆಗಲಿ ಯಾರೋ ಇದನ್ನ ಅಷ್ಟು ಡಿಗ್ ಮಾಡಿ ನ್ಯೂಸ್ನ ಬಿಡ್ತಾ ಇಲ್ಲ ಧರ್ಮಸ್ಥಳದ ವಿಚಾರದ ಮೇಲೆ. ಯಾಕೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಒಂದಿಷ್ಟು ಪ್ಯಾಕೇಜ್ ಹೋಗಿರುತ್ತೆ ಇಂಥ ನ್ಯೂಸ್ ಚಾನೆಲ್ಸ್ಗೆ, ಈ ಒಂದು ವಿಚಾರದ ಬಗ್ಗೆ ಕವರ್ ಮಾಡಿಬಿಡಿ ಅಂತ. ಬಟ್ ಏನೋ ಮೀಡಿಯಾದವರು ಅನ್ಕೋಬಿಟ್ಟಿದ್ದಾರೆ, ನಾವು ಈ ವಿಚಾರವನ್ನ ಕವರ್ ಮಾಡಿಲ್ಲ ಅಂದ್ರೆ ನಾವು ಬಹುತೇಕ ಗ್ರೇಟ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಇವರು ಪ್ಯಾರಲಲ್ ಆಗಿ ಬಹುತೇಕ ಯೂಟ್ಯೂಬರ್ಸ್ಗೆ ಒಂದು ವೇನ ಕ್ರಿಯೇಟ್ ಮಾಡಿ ಕೊಡ್ತಾನೆ ಇದ್ದಾರೆ. ನೀವು ಈ ತರನೇ ಸುದ್ದಿಗಳನ್ನ ಮುಚ್ತಾ ಹೋದ್ರೆ ಮುಂದೊಂದು ದಿನ ಈ TV9 ಆಗಿರ್ಬೋದು, ಪಬ್ಲಿಕ್ TV ಆಗಿರ್ಬೋದು, ಮುಂತಾದ ಹಲವಾರು ಚಾನೆಲ್ಗಳು ಬಂದಾಗೋದಂತರೂ ಗ್ಯಾರಂಟಿ. ಅಲ್ಲಿರುವಂತಹ ನ್ಯೂಸ್ ರೀಡರ್ಸ್ಗೆ, ಅಲ್ಲಿರುವಂತಹ ಬೇರೆ ಬೇರೆ ಯಾರಿದ್ದಾರೆ ಕ್ಯಾಮ್ರಾಮ್ಯಾನ್, ಅವರು ಬೇರೆ ಕೆಲಸ ಹುಡ್ಕೋಬೇಕಾಗತ್ತೆ ಅಂತ ನನ್ನ ಮಟ್ಟಿಗೆ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಜನರು ಸತ್ಯದ ಕಡೆ ಹೋಗ್ತಾ ಇದ್ದಾರೆ ಅಂಡ್ ಸತ್ಯವನ್ನ ಶೋಧಿಸಕ್ಕೆ ಬಹಳಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತು ಬಹುತೇಕ ಯೂಟ್ಯೂಬರ್ಸು ಆ ಒಂದು ಪಾತ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸೊ ಅನನ್ಯ ಭಟ್ ಅವರ ತಾಯಿ, ಪಾಪ 60 ವರ್ಷ ಆಗಿದೆ ಅವರಿಗೆ, ಮಗಳನ್ನ ಕಳೆದುಕೊಂಡು 20 ವರ್ಷಗಳೇ ಆಗ್ತಾ ಬರ್ತಾ ಇದೆ. ಅಂಡ್ ಇವತ್ತಿಗೂ ಕೂಡ ಅಂತಹ ಒಂದು ಇಳಿ ವಯಸ್ಸಿನಲ್ಲಿ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನನ್ನ ಮಗಳ ಅಸ್ಥಿ ಪಂಜರವಾದ್ರೂ ನನಗೆ ಹುಡುಕಿ ಕೊಡಿ, DNA ಟೆಸ್ಟ್ ಮ್ಯಾಚ್ ಮಾಡಿ ಅವಳ ಕೊನೆಯ ಅಂತ್ಯ ಕ್ರಿಯೆಗಳನ್ನ ಮಾಡಬೇಕು, ಅವಳ ಆತ್ಮಕ್ಕೆ ಒಂದು ಶಾಂತಿ ಒದಗಿಸಿ ಕೊಡಬೇಕು, ಇಲ್ಲ ಒಂದು ಮೋಕ್ಷನೆ ನನ್ನ ಕಡೆಯಿಂದ ಅವಳಿಗೆ, ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಬಹುತೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರು ಪಾಪ ಕೇಳ್ತಾನೆ ಇದ್ದಾರೆ ಪದೇ ಪದೇ. ಬಟ್ ಇವರಿಗೆ ಇವತ್ತು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಸಮಾಜದಲ್ಲಿ ನ್ಯಾಯ ಕೊಡ್ಸಕ್ಕೆ ಆಗ್ತಾ ಇಲ್ಲ. ಯಾರೇ ಒಂದು ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಈ ಕೇಸ್ನ ಅವರು ಮೈ ಮೇಲೆ ತಗೊಂಡು ಮಾಡ್ತಾ ಇಲ್ಲ. ಪೊಲಿಟಿಷಿಯನ್ಸ್ ಅಂತರೂ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಇದ್ದಾರೆ. ಇದು ಹೇಗೆ ಸಾಧ್ಯ? ಇಷ್ಟೊಂದು ಒಂದು ಸಮಾಜದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀಳ್ತಿರುವಂತಹ ಒಂದು ಕೇಸ್ ಇದು. ಇಲ್ಲಿ ಒಂದು ದೇವರನ್ನ ಇಟ್ಕೊಂಡು ಇವರು ಅಷ್ಟೊಂದು ಶೋಷಣೆ ಮಾಡಿದ್ದಾರೆ. ಅಂಥವ್ರಿಗೆ ಪ್ರೊಟೆಕ್ಷನ್ ನೀಡುವಂತಹ ಕಾಲಕ್ಕೆ ಇವತ್ತು ನಮ್ಮ ಗೌರ್ಮೆಂಟ್ಗಳು ಬಂದಿರ್ತದೆ. ಸೊ ಇನ್ನೊಂದು ದುಃಖಕರವಾದ ವಿಚಾರ ಏನಂದ್ರೆ, ಪಾಪ ಇವರು ಯಾರು ದಿನಸಿ ಅಂಗಡಿ ಇಟ್ಟಿದ್ದಾರೆ, ಬೇಕರಿ ಅಂಗಡಿ ಇಟ್ಟಿದ್ದಾರೆ, ಟೀ ಅಂಗಡಿ ಇಟ್ಟಿದ್ದಾರೆ, ಅವ್ರದ್ದೆಲ್ಲ ಒಂದು 3 ವರ್ಷದ ಟ್ರಾನ್ಸಾಕ್ಷನ್ 2021 to 2025 ಅಂತಾನೆ ಇಟ್ಕೊಳ್ಳಿ, 24-25 ಟೈಮ್ ಲೈನ್. ಸೊ ಯಾರ್ದು ಟ್ರಾನ್ಸಾಕ್ಷನ್ 40 ಲಕ್ಷ ಮೇಲೆ ಮೀರಿದೆ ಅಂಡ್ ಯಾರು GST ರಿಜಿಸ್ಟ್ರೇಷನ್ ಆಗಿಲ್ಲ, ಅವ್ರಿಗೆಲ್ಲ 3 ವರ್ಷದ್ದು ಟ್ಯಾಕ್ಸ್ನ ಒಟ್ಟಿಗೆ ಕಟ್ಟಿ ಅಂತ ಶೋಕಾಸ್ ನೋಟಿಸ್ ನೀಡಿದಾರಂತೆ. ಇದ್ಯಾ ನ್ಯಾಯಗಳು? ಪಾಪ ಯಾರು ಈ ದಿನಸಿ ಅಂಗಡಿ ಇಲ್ಲ ಕಿರಾಣಿ ಅಂಗಡಿ ಅಂತ ಅಂಗಡಿ ಇರ್ತಾರೆ, ಅವರು ಮೊದಲನೆಯದಾಗಿ ಅನ್ಎಜುಕೇಟೆಡ್ ಆಗಿರ್ತಾರೆ. ಒಂದು 10ನೇ ಕ್ಲಾಸ್ಗೆ ಓದ್ ನಿಲ್ಸಿರ್ಬೋದು, ಇಲ್ಲ PUC ಹತ್ತತ್ರ ಪಾಸ್ ಆಗದೆ ಇರ್ಬೋದು. ಅಂಥವ್ರು ಈ ದಿನಸಿ ಅಂಗಡಿ ಬಹುತೇಕ ಅವರೇ ಇಡುವಂತಹ ಜನರನ್ನ ನಾವು ನೋಡ್ಬೋದಾಗಿದೆ. ಅವ್ರಿಗೆ ಒಂದು GST ಫೈಲಿಂಗ್ ಬಗ್ಗೆ ಒಂದು ಐಡಿಯಾ ಇರಲ್ಲ, ಟ್ಯಾಕ್ಸ್ ಸಿಸ್ಟಮ್ ಅಂದ್ರೆ ಐಡಿಯಾ ಇರಲ್ಲ, ಯಾರು ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಬರ್ತಾರೆ, ಯಾರು ಬರಲ್ಲ ಅಂಥದ್ನೆಲ್ಲ ನೀವು ಪರಿಗಣಿಸಿದೆ ಕರ್ನಾಟಕ ಸ್ಟೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕಳಿಸ್ತಾರಂತೆ 14,000 ವೆಂಡರ್ಸ್ಗೆ, ಇಂತಹ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋರು. ಅವ್ರು ಹೇಳೋದೇನಂದ್ರೆ, ನೀವು ಟ್ರಾನ್ಸಾಕ್ಷನ್ ಏನೋ ನೋಡ್ತೀರಾ, ನಮ್ಮ ಒಂದು ಅಕೌಂಟಲ್ಲಿ 1 ಕೋಟಿ ಹತ್ತತ್ರ ಇಲ್ಲ 50 ಲಕ್ಷ ಹತ್ತತ್ರ ಇರ್ಬೋದು, ಬಟ್ ಅದು ನಮ್ಮ ಪ್ರಾಫಿಟ್ ಅಲ್ಲ. ಅವ್ರು ಹೇಳೋದು ಸತ್ಯ ಗುರು. ಈಗ ಏನೋ ಒಂದು ಸಿಗರೇಟ್ನ ತರಿಸ್ತಾರೆ, ಆ ಸಿಗರೇಟ್ ಪ್ಯಾಕ್ಗೆ 300-350 ರೂಪಾಯಿ 400 ರೂಪಾಯಿ ಇರುತ್ತೆ. ಅದ್ರ ಮೇಲೆ ಇವ್ರಿಗೆ ಸಿಗೋದು ಒಂದು 10 ರೂಪಾಯಿ 20 ರೂಪಾಯಿ ಮಾರ್ಜಿನ್. ಹಾಗೆ ಬನ್ ಮಾರಾಟ ಮಾಡ್ತಾರೆ, ಹಾಲು ಮಾರಾಟ ಮಾಡ್ತಾರೆ, ಅಲ್ಲಿ ಸಿಗೋ ಮಾರ್ಜಿನ್ಗೆ ನೀವು ಟ್ಯಾಕ್ಸ್ ಹಾಕ್ಬೇಕೆ ಹೊರತು ನೀವು ಓವರ್ ಆಲ್ ಟ್ರಾನ್ಸಾಕ್ಷನ್ ತಗೊಂಡು ನೀವು 40 ಲಕ್ಷ ಕಟ್ಟಿ 50 ಲಕ್ಷ ಕಟ್ಟಿ ಅಂದ್ರೆ ಯಾ ನ್ಯಾಯ ಇದು? ಒಪ್ಕೊಂತೀನಿ, ನೀವೇನೋ ಕೆಲವು ರೂಲ್ಸ್ ಮಾಡಿ ಇಟ್ಕೊಂಡಿದ್ದೀರಾ ನಿಮಗೆ ಬೇಕಾಗಿರೋ ತರ. ಈಗ ಗೌರ್ಮೆಂಟ್ ಕೈಯಲ್ಲಿ ದುಡ್ಡಿಲ್ಲ, ಪೊಲಿಟಿಷಿಯನ್ಸ್ ಕೈಯಲ್ಲಿ ಕರಪ್ಷನ್ ಮಾಡೋಕ್ಕೂ ಹಣಗಳು ಅವರ ಕೈಯಲ್ಲಿ ನಿಲ್ತಾ ಇಲ್ಲ. ಸೊ ಈ ಒಂದು ದಾರಿನ ಕಂಡಿಡ್ಕೊಬಿಟ್ಟಿದ್ದಾರೆ. ಏನೋ ಪಾಪ ಬೀದಿ ವ್ಯಾಪಾರಿಗಳು ಅವ್ರನ್ನ ಬಳಸ್ಕೊಂಡು ನೀವು ದುಡ್ಡು ತಿಂತೀರಾ. ಈ ಪೊಲಿಟಿಷಿಯನ್ಗಳಲ್ಲಿ ಎಷ್ಟು ಕೋಟಿ ಇದೆ ಗುರು, ಅದಕ್ಕೇನಾದ್ರು ಒಂದು ಲಾಸ್ನ ರೆಡಿ ಮಾಡಿ ಅವ್ರನ್ನ ಕೋಟಿ ಇಳಿಸಿ ಈ ಸಣ್ಣ ಪುಟ್ಟ ಜನರದ ಹತ್ರ ಏನ್ ಕಿತ್ಕೊಂಡ್ ತಿಂತೀರಾ? ಒಬ್ಬೊಬ್ರು ಪೊಲಿಟಿಷಿಯನ್ 5,000 ಕೋಟಿ 10,000 ಕೋಟಿ ಅಷ್ಟಷ್ಟಿಗೆ ಬೆಲೆ ಬಾಡ್ತಾರೆ, ಬಾಚ್ ಬರ್ಗಿ ಅಂತವ್ರ ಕೈಯಿಂದ. ಅದನ್ನ ಬಿಟ್ಟು ಈ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡಿ ಅವರಿಂದ ಹಣ ಕಿತ್ತೋದು ಯಾ ನ್ಯಾಯಗಳು? ಮೊದಲೊಂದು ಕಾಲ ಇತ್ತು ಗೌರ್ಮೆಂಟ್ ಅಂದ್ರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅಂತ. ಈಗ ಅದೆಲ್ಲ ಹೋಗಿದೆ. ಯಾರ ಹತ್ರ ಹಣ ಇದೆ ಅಂಡ್ ಯಾರು ಇನ್ನ ಹಣ ಮಾಡ್ಬೇಕೋ ಅಂಥವ್ರು ಮಾತ್ರ ಪೊಲಿಟಿಷಿಯನ್ಸ್ ಆಗ್ತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಒಂದು ದಯವಿಟ್ಟು ಮನವಿ, ಯಾರು ಈ ಪೊಲಿಟಿಕ್ಸ್ ಫೀಲ್ಡ್ ಅಲ್ಲಿ 30 ವರ್ಷ 20 ವರ್ಷ 15 ವರ್ಷದಿಂದ ಇದ್ದಾರೋ
ಅವ್ರನ್ನೆಲ್ಲ ಕಿತ್ತು ಬಿಸಾಕಿ ಮುಂದೆ ಬರುವಂತಹ ಹುಡುಗರಿಗೆ ಚಾನ್ಸ್ ಕೊಡಿ. ಬಡ ಬಗ್ರು ಹುಡುಗರನ್ನ ಮೇಲೆ ತನ್ನಿ. ನೀವು ಮತ್ತೆ ಶ್ರೀಮಂತ ಹುಡುಗರನ್ನ ಮೇಲೆ ತಂದ್ರೆ ಅವ್ನಿಗೇನು ಅಲ್ಲಿ ಕಷ್ಟನೇ ಗೊತ್ತಿರಲ್ಲ, ಸಿಸ್ಟಮ್ ಪ್ಯಾಟರ್ನ್ ಗೊತ್ತಿರಲ್ಲ, ಅವ್ನು ಬಂದು ಇನ್ನೇನು ಕಿತ್ತು ದಬಾಕ್ತಾನೋ ಅದು ಯಾರಿಗೂ ಗೊತ್ತಾಗಲ್ಲ. ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೋಬೇಕಾಗಿದ್ದಂತಹ ಮಾತುಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.